ಈ ಶಾಸ್ತ್ರ ಕೇಳೋಕೆ ಹೋದ್ರೆ ನಿನಗೆ ದೇವ್ರ ಬಲ ಅದೆ, ನಿನಗೆ ಹಣ ಬಲ ಅದೆ, ನಿನಗೆ ಜನಬಲ ಅದೆ ಅಂತ ಯಾರು ಹೇಳಲ್ಲ. ಯಾವುದೇ ಜ್ಯೋತಿಷ್ಯರಾದರೂ ಒಂದು ಮಾತು ಹೇಳ್ತಾರೆ, ನಿನಗೆ ಗುರುಬಲ ಚೆನ್ನಾಗಿದೆ ಅಂತ. ಹಣಕ್ಕಿನ್ನ ಜನಕ್ಕಿನ್ನ ಧನಕ್ಕಿನ್ನ ಎಲ್ಲಕ್ಕಿನ್ನ ಮಿಗಿಲು ಗುರುಬಲ. ಅದಕ್ಕೆ ನಾವು ಗುರುದ್ರೋಹಿಗಳಾಗಬಾರದು. ಚೆನ್ನಪ್ಪನವರು ಕೂಡ ಶಿಕ್ಷಕರಾಗಿದ್ದವರು. ಅವರು ಸಾವಿರಾರು ವಿದ್ಯಾರ್ಥಿಗಳಿಗೆ ಪಾಠ ಮಾಡಿದವರು. ಸಂಬಳದ ವಿಚಾರ ಆಮೇಲೆ, ಆದರೆ ದಾನದಲ್ಲಿ ಶ್ರೇಷ್ಠವಾದ ದಾನ ವಿದ್ಯಾದಾನ. ಒಂದು ತರಗತಿಯಲ್ಲಿ 50 ಜನ ಮಕ್ಕಳಿದ್ರು. ಏಕೋಭಾವದಿಂದ ಕಂಡು ಅಷ್ಟೂ ಮಕ್ಕಳ ಉನ್ನತಿಗಾಗಿ ಶ್ರಮಿಸ್ತಾರೆ ಗುರುಗಳು. ನಮ್ಮ ಮಕ್ಕಳು ಚೆನ್ನಾಗಿ ಓದಬೇಕು ಅಂತಾರೆ, ಇತಿಹಾಸದ ಕಥೆಗಳನ್ನು ಹೇಳ್ತಾರೆ, ನಿಮ್ಮ ತಂದೆ ತಾಯಿ ಪರಿಶ್ರಮ ಪಡ್ತಾರೆ, ಚೆನ್ನಾಗಿ ಓದ್ರಪ್ಪ ಅಂತಾರೆ, ತಪ್ಪು ಮಾಡಿದಾಗ ಒಂದು ಪೆಟ್ಟು ಕೊಡ್ತಾರೆ. ಈ ಮೂಲಕ ಗುರುತಾಡಿತ ಶಿಷ್ಯಂ ಪ್ರಾಜ್ವಲಮಾನಂ ಈ ಜಗದಿ. ಯಾರು ಮೇಷ್ಟ್ರ ಕೈಯಲ್ಲಿ ಏಡು ತಿಂದವರೇ ಅವರು ಇನ್ಮೇಲೆಲ್ಲೂ ಏಡು ತಿನ್ನಂಗಿಲ್ಲ. ಯಾರು ಮೇಷ್ಟ್ರ ಕೈಯಲ್ಲಿ ಏಡು ತಪ್ಪಿಸ್ಕೊಂಡವ್ರೆ ಪೊಲೀಸವ್ರ ಕೈಲೇ ಜಾಸ್ತಿ ಹೊಡ್ಸ್ಕೊತಾರೆ ಅವರು. ಯಾಕೆ ನಂಗೆ ದಾರಿ ತಪ್ಪವ್ರೆ ಅಂತ. ಅದಕ್ಕೆ ನಾವು ಶಿಕ್ಷಕರಿಗೆ ತುಂಬ ಗೌರವ ಕೊಡ್ತೀವಿ. ಯಾರಾದ್ರು ನಮ್ಮ ಪ್ರಾಥಮಿಕ ಶಾಲೆ ಶಿಕ್ಷಕರು ಯಾರಾದರೂ ಸಿಕ್ಬಿಟ್ರೆ ರಸ್ತೆಲಿ ಕಾಲ ಬಿದ್ದುಬಿಡೋಂಗೆ ಆಗ್ತದೆ ಅವ್ರು ನೋಡಿದ್ರೆ. ಕಾರಣ, ಇವತ್ತು ತಂತ್ರಜ್ಞಾನ ಮುಂದುವರಿಯಿತು, ಯೂಟ್ಯೂಬ್ ಬಂತು, ಫೇಸ್ಬುಕ್ ಬಂತು, ಇನ್ಸ್ಟಾಗ್ರಾಮ್ ಬಂತು, ವಿದ್ಯೆ ಹೇಳ್ಕೊಡೋ ಮಾರ್ಗಗಳು ಹಲವಾರು. ಆದರೆ ಅವತ್ತು ಇವೆಲ್ಲ ಇಲ್ಲ. ಬಸ್ಸಲ್ಲಿ ಬಂದು ಸೈಕಲ್ ತುಳ್ಕೊಂಬಂದು ಹಳ್ಳಿಗಳಲ್ಲಿ ಆ ಮಕ್ಕಳನ್ನ ಒಟ್ಟುಗೂಡಿಸಿ ಗ್ರಾಮಸ್ಥರ ಮನವೊಲಿಸಿ ಆ ಮಕ್ಕಳಿಗೊಂದಷ್ಟು ವಿದ್ಯಾದಾನ ಮಾಡೋ ಮೂಲಕ ಅತ್ಯಂತ ಪ್ರಬುದ್ಧ ಸಮಾಜಕ್ಕೆ ಅಡಿಪಾಯ ಹಾಕಿದವರು ನಮ್ಮ ಹಿರಿಯ ಎಲ್ಲ ಗುರುಗಳು, ಶಿಕ್ಷಕರು ಕೂಡ. ಅಂಥ ಗುರುಗಳು ನಮ್ಮ ಚೆಕ್ಕರೆ ಗ್ರಾಮದ ಚೆನ್ನಪ್ಪನವರು. ಆ ಸಾಲಲ್ಲಿ ನಿವೃತ್ತ ಮುಖ್ಯ ಶಿಕ್ಷಕರಾಗಿ ನಿವೃತ್ತ ಜೀವನವನ್ನು ಚಂದವಾಗಿ ಮಾಡಿಕೊಂಡು ಇವತ್ತು ನಮ್ಮನ್ನು ಬಿಟ್ಟು ಹೊರಟಿದ್ದಾರೆ. ಅವರ ನೆನಪು ಎಲ್ಲೋ ಕುಳಿತಿರುವಂಥ, ಎಲ್ಲೋ ಅವ್ರ ಶಿಷ್ಯರು ಬೆಂಗಳೂರಲ್ಲಿದ್ದಾರೋ, ಮೈಸೂರಲ್ಲಿದ್ದಾರೋ, ಅಮೆರಿಕದಲ್ಲಿದ್ದಾರೋ, ಇವತ್ತು ಅವರೆಲ್ಲೋ ಕುಳಿತುಕೊಂಡು ತಮ್ಮ ಗುರುಗಳಿಗೋಸ್ಕರ ಒಂದಷ್ಟು ಮನಸ್ಸಿನ ಭಾವನೆ ಒಟ್ಟುಗೂಡಿಸಿ ಶ್ರದ್ಧಾಂಜಲಿ ಅರ್ಪಿಸ್ತಾರೆ. ಈ ಮೂಲಕ ನಾವು ಗುರುವನ್ನ ಭಕ್ತಿಯಿಂದ ಬೇಡೋಣ, ಗುರು ಸ್ಮರಣೆ ಮಾಡೋಣ. ಇವತ್ತು ಆ ದೈವತ್ವವನ್ನು ನೆನೆಯುತ್ತಾ ಈ ಗುರುತ್ವಕ್ಕೆ, ನಮ್ಮ ಗುರುಗಳಿಗೆ ಒಂದು ಭಾವಪೂರ್ಣ ಶ್ರದ್ಧಾಂಜಲಿಯನ್ನು ಸಲ್ಲಿಸೋಣ. ಇದಕ್ಕೆ ನಾವು ನೀವೆಲ್ಲರೂ ಕೂಡ ಒಟ್ಟಾಗಿ, ಒಂದು ಕಡೆ ಹಾಲು ತುಪ್ಪ, ಒಂದು ಕಡೆ ಅನ್ನದಾನ, ಇದೊಂದು ಕಡೆ ಭಗವಂತನ ಧ್ಯಾನ. ರಾವಳೇಶ್ವರ ನೋಡಿ, ರಾವಳೇಶ್ವರ ಅವ್ರ ಮನೆ ದೇವರು. ನಾವು ರಾವಣ ಅಂದರೆ ಕೆಟ್ಟವನು ಅಂತ ಅನ್ಕೊಂಡೇವಿ. ಒಂದು ಆಯಾಮದಲ್ಲಿ ನೋಡಿದಾಗ ಎಲ್ಲೋ ಒಂದು ತಪ್ಪಿನಿಂದಾಗಿ ಅವನು ಈ ಲೋಕಕ್ಕೆ ಕೆಟ್ಟವನಾಗಿ ಬಿಂಬಿತನಾದ. ಅದು ಹೊರತುಪಡಿಸಿದರೆ ರಾವಣ ರಾವಳೇಶ್ವರ ಆದ. ಹೇಗೆ ಅಂದರೆ ಶಿವಾಂಶ ಸಂಭೂತ ಅವನು, ಮಹಾಬ್ರಾಹ್ಮಣ, ನವವ್ಯಾಕರಣ ಪಂಡಿತ, ಅಂಥ ದಿವ್ಯ ಜ್ಞಾನಿ ಯಾರು ರಾವಣ. ಸೀತೆ ಅಪಹರಣ ಒಂದು ಅವನಿಗೆ ಕಳಂಕ ತಂದುಬಿಡ್ತು. ಯುದ್ಧ ಮಾಡಬೇಕು, ಸಮುದ್ರಕ್ಕೆ ಸೇತುವೆ ಕಟ್ಟಿದ್ರಂತೆ. ಯಾರು? ಕಪಿ ಸೈನ್ಯ ಎಲ್ಲ ಸೇರ್ಕ ಸೇತುವೆ ಕಟ್ಟಿ ಅಲ್ಲಿಗೋದ್ರು. ಲಂಕಾಪಟ್ಟಣದ ಹೊರವಲಯದಲ್ಲಿ ಸಮುದ್ರ ದಂಡೆಯಲ್ಲಿ ಈ ಕಪಿ ಸೈನ್ಯವೆಲ್ಲ ಬೀಡ್ಬಿಡ್ತು. ಯುದ್ಧನೇ ಸಿದ್ಧ ಅಂತಾಯ್ತು. ರಾವಣ ಸಂಧಾನಕ್ಕೆ ಒಪ್ಪಲಿಲ್ಲ. ಸೀತೆ ಬಿಟ್ಕೊಡು ಅಂತ ಕೇಳಿದ್ರು, ನಾ ಬಿಡುವುದಿಲ್ಲ, ಯುದ್ಧ ಮಾಡ್ತೀನಿ ಅಂತ. ಯುದ್ಧ ಮಾಡಬೇಕು. ಯುದ್ಧಕ್ಕೆ ರಾಮನಿಗೆ ಕಂಕಣ ಕಟ್ಟಬೇಕು. ಯಾರು ಕಟ್ತಾರೆ? ಇಲ್ಲಿ ತಮ್ಮ ಅವನೇ, ಲಕ್ಷ್ಮಣ ಅವನು ಕಟ್ಟಂಗಿಲ್ಲ. ವಿಭೀಷಣ ಇದ್ದಾನೆ, ಅವನು ಶಾಸ್ತ್ರ ಗೊತ್ತಿಲ್ಲ. ಇನ್ನು ಕಪಿವೀರರು, ಅವ್ರಿಗೆ ಅದ್ರ ಸುದ್ದಿಯೇ ಇಲ್ಲ. ಕೊನೆಗೆ ಯಾರೋ ಹೇಳಿದ್ರು, ಈಗ ಇಲ್ಲಿ ಬ್ರಾಹ್ಮಣ ಯಾರು, ಕಂಕಣ ಕಟ್ಟೋನು ಯಾರು ಅಂದರೆ ರಾವಣ ಅಂದ್ರು. ಅದಕ್ಕೆ ರಾಮ ಅಂದ, ನಾನು ಅವನ ಮೇಲೆ ಯುದ್ಧ ಮಾಡೋಕೆ ಬಂದೀವನಿ, ಅವನು ನನಗೆ ಕಂಕಣ ಕಡ್ತಾನ ಅಂತ. ಅದಕ್ಕೆ ವಿಭೀಷಣ ಹೇಳದ್ನಂತೆ, ನಮ್ಮಣ್ಣ ಅದು ಏನೇ ಆಗಿರ್ಬೋದು, ಈ ವಿಚಾರದಲ್ಲಿ ಮಾತ್ರ ತುಂಬ ನಿಷ್ಠ. ಯಾರು ಕರೆದ್ರೂ ಹೋಗ್ತಾನೆ ಪೌರೋಹಿತ್ಯ ಮಾಡಲಿಕ್ಕೆ ಅವನು. ಹೌದಾ, ಹಂಗಾರೆ ಬರಮಾಡು ಅಂದ್ರು. ಕಪಿದೂತರು ಹೋಗಿ ರಾವಣನ ಕರೆದ್ರು, ರಾಮನ ಕಂಕಣ ಕಟ್ಟುಕು ಬಾ ಅಂತ. ಅದಕ್ಕೆ ರಾವಣ ನೇರವಾಗಿ ಬಂದು ಆ
ರಾಮನಿಗೆ ಕಂಕಣ ಕಟ್ಟದ್ನಂತೆ. ರಾಮನ ಕಂಕಣ ಕಟ್ಟಿದರೆ ಶ್ರೀರಾಮಚಂದ್ರ ಕಂಕಣ ಕಟ್ಟಿದ್ಮೇಲೆ ಗುರುಗಳಲ್ವಾ ಅವರು, ಮಂಡಿ ಊರ್ದ ಅವ್ರ ಮುಂದೆ ಮಂಡಿ ಊರ್ದ ರಾಮ, ಗುರುಗಳೇ ಆಶೀರ್ವಾದ ಮಾಡಿ ಅಂದ. ರಾವಣ ಏನಂತ ಆಶೀರ್ವಾದ ಮಾಡ್ದ ಗೊತ್ತಾ? ವಿಜಯೀ ಭವ ಅಂದ. ನನ್ನ ಮೇಲೆ ಯುದ್ಧಕ್ಕೆ ಬರ್ತಾವನು ಇವನು, ಸೋಲು ಅನ್ಲಿಲ್ಲ ಅವನು, ಗೆದ್ದು ಬಿಡು ಅಂದ ಅವನು. ಅದಕ್ಕೆ ರಾವಣನನ್ನ ರಾವಳೇಶ್ವರ ಅಂದ್ರು. ಅವನ ಅನುಯಾಯಿಗಳು ಅಂತಕಾಲದಲ್ಲಿ ಲಂಕೆಯಿಂದ ರಾಮನೊಟ್ಟಿಗೆ ಬಂದು ಈ ಭರತ ಭುವಿಯಲ್ಲಿ ನೆಲೆಗೊಂಡರೂ ಕೂಡ ಅವರ ವಂಶಜರು ರಾವಣನನ್ನೇ ಮನೆ ದೇವರು ಅಂತ ಪೂಜೆ ಮಾಡೋದು, ರಾವಳೇಶ್ವರ. ಆದ್ರಿಂದ ಆ ರಾವಳೇಶ್ವರ ಅವ್ರ ಮನೆ ದೇವರು ಬೇವಿನಮ್ಮ ಅಂತ. ಬೇವು ಬ್ಯಾಸಿಗೆ ದಿವಸಕ ಬೇವಿನ ಮರ ತಂಪ ಅಂತ ಅತ್ಯಂತ. ಅದರಿಂದ ಇವತ್ತು ಬೇವಿನಮ್ಮ ಅವ್ರ ಮನೆ ದೇವತೆ, ರಾವಳೇಶ್ವರ ಅವರ ಕುಲದೈವ. ನಮ್ಮ ಚೆನ್ನಪ್ಪನವರಿಗೆ ಸದ್ಗತಿಯ ದಾರಿಯನ್ನು ತೋರ್ಲಿ ಅಂತೇಳಿ ಅವರ ಕುರಿತ ಒಂದು ಗೀತೆಯನ್ನು ಹಾಡೋಣ. ಚಕ್ಕೆರೆ ಗ್ರಾಮದ ಚಂದ್ರದ ಮೇಷ್ಟ್ರೇ, ಜಗವ ಬಿಟ್ಟು ದುರಾದಿರ ನಮ್ಮ ಪ್ರೀತಿಯ ಚೆನ್ನಪ್ಪನವರೇ. ಬಿದಿರ ಪಲ್ಲಕ್ಕಿ ಮ್ಯಾಲೆ ಸಾಗುತ್ತಿದೆ ಮೆರವಣಿಗೆ, ಚೆನ್ನಪ್ಪ ನೀವೋದ ಮ್ಯಾಲೆ ಗತಿಯಾರು ನಿಮ್ಮ ಮನೆಗೆ, ಗತಿಯಾರು ನಿಮ್ಮ ಮನೆಗೆ, ಅಪ್ಪ ಗತಿಯಾರು ನಿಮ್ಮ ಮನೆಗೆ. ಶಿಕ್ಷಕರ ತವರೂರು ಚಂದದ ಚಕ್ಕೆರೆ, ಶಿಕ್ಷಕರ ತವರೂರು ಚಂದದ ಚಕ್ಕೆರೆ, ಊರಿಗೆ ಕಲಸಾವು ನಮ್ಮ ಚೆನ್ನಪ್ಪನವರು, ಊರಿಗೆ ಕಲಸಾವು ನಮ್ಮ ಚೆನ್ನಪ್ಪನವರು, ಸಾತ್ವಿಕ ಬದುಕ ನಡೆಸಿದ ಶರಣ, ಸಾತ್ವಿಕ ಬದುಕ ನಡೆಸಿದ ಶರಣ, ಹೊರಟವರೇ ನೋಡಣ್ಣ ಮರಳಿ ಬಾರದ ಊರಿಗೆ. ಬಿದಿರ ಪಲ್ಲಕ್ಕಿ ಮ್ಯಾಲೆ ಸಾಗುತ್ತಿದೆ ಮೆರವಣಿಗೆ, ಮೇಷ್ಟ್ರೇ ಹೋದ ಮ್ಯಾಲೆ ಗತಿಯಾರು ನಿಮ್ಮ ಮನೆಗೆ, ಗತಿಯಾರು ನಿಮ್ಮ ಮನೆಗೆ.
ಊರಾಳೋ ರಾಜನಂಗೆ ನಾಡಾಳೋ ದೊರೆಯಂಗೆ ಚನ್ನಪ್ಪನವರೇ ಊರಾಳೋ ರಾಜನಂಗೆ ನಾಡಾಳೋ ದೊರೆಯಂಗೆ ನೀ ನಡೆದು ಬರುತ್ತಿದ್ದೆ ನಮ್ಮೂರ ಬೀದಿ ಒಳಗೆ ನೀ ನಡೆದು ಬರುತ್ತಿದ್ದೆ ನಮ್ಮೂರ ಬೀದಿ ಒಳಗೆ ಬಿದಿರ ಪಲ್ಲಕ್ಕಿ ಮ್ಯಾಲೆ ಸಾಗುತ್ತಿದೆ ಮೆರವಣಿಗೆ ಚೆನ್ನಪ್ಪ ನೀ ಹೋದ ಮ್ಯಾಲೆ ಗತಿಯಾರು ನಿಮ್ಮ ಮನೆಗೆ ಗತಿಯಾರೋ ನಿಮ್ಮ ಮನೆಗೆ ಹಬ್ಬ ಸಂಭ್ರಮದಾಟ ಅನ್ನ ಪಾಯಸದೋಟ ಮೇಟೆ ಅಯ್ಯೋ ಹಬ್ಬ ಸಂಭ್ರಮದಾಟ ಅನ್ನ ಪಾಯಸದೋಟ ಹಬ್ಬ ಸಂಭ್ರಮದಾಟ ಅನ್ನ ಪಾಯಸದೋಟ ಹೊಸ ಬಟ್ಟೆ ತಂದವರೇ ಗುರುಗಳೇ ನಿಮಗೆಂದು ಉಡಲು ನೀವಿಲ್ಲ ಉಣ್ಣಲು ನೀವಿಲ್ಲ ಇಂದಿಗೆ ಕೊನೆಯ ನಮ್ಮ ಬಿಟ್ಟು ದೂರಾದಿರ ಬಿದಿರ ಪಲ್ಲಕ್ಕಿ ಮ್ಯಾಲ ಸಾಗುತ್ತಿದೆ ಮೆರವಣಿಗೆ ಚನ್ನಪ್ಪನವರೇ ನೀವು ಬದುಕು ಅನಿಶ್ಚಿತತೆಯಿಂದ ಕೂಡಿರ್ತಕ್ಕಂಥದ್ದು ಸಾವು ಅನ್ನೋದು ಹೆಂಗ ಬರ್ತದೆ ಅಂತ ಗೊತ್ತಿಲ್ಲ ಆದ್ರೆ ವೃದ್ಧಾಪ್ಯ ಕಳೆದ ಮೇಲೆ ಸಾವು ಬಂದ್ರೆ ದುಃಖ ಇಲ್ಲ ಅದಕ್ಕೆ ಮೊದಲೇ ಬಂದ್ರೆ ದುಃಖ